ಬೆಳಿಗ್ಗೆ ಸರಿಯಾಗಿ 6 ಗಂಟೆಯಾಗುವಷ್ಟರಲ್ಲಿ ಕಾಲಿಂಗ್ ಬೆಲ್ ಸದ್ದಿಗೆ ಆರ್ಥರ್ ಮತ್ತು ನಾರ್ಮಾ ಇಬ್ಬರಿಗೂ ಎಚ್ಚರವಾಯಿತು. ನಾರ್ಮಾ ಬಾಗಿಲು ತೆಗೆದು ನೋಡಿದಾಗ ಹೊರಗಡೆ ಒಂದು ಪಾರ್ಸೆಲ್ ಇತ್ತು. ಮಗ ವಾಲ್ಟರ್ ಜೊತೆ ಬ್ರೇಕ್ಫಾಸ್ಟ್ ಮಾಡುವಾಗ ಆ ಪಾರ್ಸೆಲ್ ಓಪನ್ ಮಾಡಿದರು. ಅದರೊಳಗೆ ಒಂದು ಮರದ ಬಾಕ್ಸ್, ಅದರ ಮೇಲೊಂದು ಬಟನ್, ಆ ಬಟನ್ ಕವರ್ಗೆ ಒಂದು ಲಾಕ್ ಇತ್ತು. ಜೊತೆಗಿದ್ದ ಚೀಟಿಯಲ್ಲಿ ಸಂಜೆ 5 ಗಂಟೆಗೆ ಮಿಸ್ಟರ್ ಆರ್ಲಿಂಗ್ಟನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತಾರೆ ಅಂತ ಬರೆದಿತ್ತು. ಆ ಹೆಸರು ಹೊಸದಾಗಿದ್ದರೂ ಅದನ್ನೇನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳದೆ ಅವರವರ ಪಾಡಿಗೆ ಅವರು ಕೆಲಸಕ್ಕೆ ಹೊರಟರು. ವಾಲ್ಟರ್ ಸ್ಕೂಲ್ಗೆ ಹೋದ, ನಾರ್ಮಾ ತನ್ನ ಟೀಚಿಂಗ್ ಕೆಲಸಕ್ಕೆ ಹೋದಳು. ಕ್ಲಾಸ್ನಲ್ಲಿ ಚಾರ್ಲ್ಸ್ ಅನ್ನೋ ಸ್ಟೂಡೆಂಟ್ ನಿಮ್ಮ ಕಾಲಿಗೆ ಏನಾಗಿದೆ, ಯಾಕೆ ಕುಂಟುತ್ತೀರಾ ಅಂತ ಕೇಳಿ ಅವಳನ್ನು ಮುಜುಗರಕ್ಕೆ ಈಡು ಮಾಡಿದ. ಬೇರೆ ದಾರಿಯಿಲ್ಲದೆ ನಾರ್ಮಾ ಶೂ ತೆಗೆದು ತನ್ನ ಕಾಲಿನ ನ್ಯೂನತೆಯನ್ನು ಇಡೀ ಕ್ಲಾಸ್ಗೆ ತೋರಿಸಬೇಕಾಯಿತು. ಇದಾದ ಮೇಲೆ ಪ್ರಿನ್ಸಿಪಾಲ್ ಅವಳನ್ನು ಆಫೀಸ್ಗೆ ಕರೆಸಿ ನಿಮ್ಮ ಮಗ ವಾಲ್ಟರ್ಗೆ ಸ್ಕೂಲ್ ಫೀಸ್ನಲ್ಲಿ ಕೊಡ್ತಿದ್ದ ಡಿಸ್ಕೌಂಟ್ ಇನ್ಮುಂದೆ ಕ್ಯಾನ್ಸಲ್ ಅಂತ ಹೇಳಿದ. ಅದೇ ಹೊತ್ತಿಗೆ ಪ್ರಿನ್ಸಿಪಾಲ್ ಮೂಗಿನಿಂದ ದಿಢೀರನೆ ರಕ್ತ ಬರಲು ಶುರುವಾಯಿತು. ಮೊದಲೇ ಫೈನಾನ್ಷಿಯಲ್ ಪ್ರಾಬ್ಲಮ್ನಲ್ಲಿ ಒದ್ದಾಡುತ್ತಿದ್ದ ಆ ಫ್ಯಾಮಿಲಿಗೆ ಇದು ದೊಡ್ಡ ಪೆಟ್ಟು. ಇನ್ನೊಂದು ಕಡೆ ಆರ್ಥರ್ ನಾಸಾದಲ್ಲಿ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಮಂಗಳ ಗ್ರಹದ ಮೇಲೆ ಇಳಿದ ವೈಕಿಂಗ್ 1 ಮಿಷನ್ ಬಗ್ಗೆ ನಡೆಯುತ್ತಿದ್ದ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಿದ್ದ. ಆ ಮಿಷನ್ಗೆ ಕ್ಯಾಮೆರಾ ಡಿಸೈನ್ ಮಾಡಿದ್ದೇ ಅವನು. ಆಮೇಲೆ ಲ್ಯಾಬ್ಗೆ ಬಂದು ನಾರ್ಮಾಗಾಗಿ ಒಂದು ಪ್ರೋಸ್ಥೆಟಿಕ್ ಕಾಲು ರೆಡಿ ಮಾಡುವ ಕೆಲಸ ಶುರು ಮಾಡಿದ. ಅಷ್ಟರಲ್ಲಿ ಅವನ ಬಾಸ್ ಕಹಿಲ್ ಬಂದು ನಿನ್ನ ಸೈಕಲಾಜಿಕಲ್ ಎವಾಲ್ಯುಯೇಷನ್ ಸರಿಯಿಲ್ಲ, ಹಾಗಾಗಿ ನಿನ್ನ ಆಸ್ಟ್ರೋನಾಟ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಒಂದು ಲೆಟರ್ ಕೈಗಿಟ್ಟ. ಅವನ ಜೊತೆ ಕೆಲಸ ಮಾಡುವವರಿಗೆಲ್ಲ ಇದು ತುಂಬಾ ವಿಚಿತ್ರ ಅಂತನಿಸ್ತು. ನಾರ್ಮಾ ಮನೆಗೆ ವಾಪಸ್ ಬಂದಾಗ ಮುಖದ ಒಂದು ಭಾಗ ಪೂರ್ತಿ ಸುಟ್ಟು ಹೋಗಿದ್ದ ಒಬ್ಬಾತ ಬಂದ. ಅವನೇ ಮಿಸ್ಟರ್ ಆರ್ಲಿಂಗ್ಟನ್. ಆ ವಿಚಿತ್ರ ಬಾಕ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಬಂದಿದ್ದ. ಆ ಬಟನ್ ಕವರ್ನ ಕೀ ಕೊಟ್ಟು, ನೀವು ಈ ಬಟನ್ ಪ್ರೆಸ್ ಮಾಡಿದರೆ 2 ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಪ್ರಪಂಚದ ಯಾವುದೋ ಮೂಲೆಯಲ್ಲಿರೋ ಯಾರೋ ಒಬ್ಬ ಅಪರಿಚಿತ ಸಾಯ್ತಾನೆ, ಹಾಗೆ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿ $1 ಮಿಲಿಯನ್ ಹಣ ಸಿಗುತ್ತೆ ಅಂತ ಕೂಲ್ ಆಗಿ ಹೇಳಿದ. ಈ ವಿಚಾರವನ್ನು ಆರ್ಥರ್ ಜೊತೆ ಮಾತ್ರ ಶೇರ್ ಮಾಡಬೇಕು, ಮತ್ತೆ ಡಿಸಿಷನ್ ತಗೊಳ್ಳೋಕೆ ಸರಿಯಾಗಿ 24 ಗಂಟೆ ಟೈಮ್ ಇದೆ ಅಂತ ಕಂಡೀಷನ್ ಹಾಕಿದ. ಮಾರನೇ ದಿನ ಸಂಜೆ 5 ಗಂಟೆಗೆ ಬಾಕ್ಸ್ ವಾಪಸ್ ತಗೊಂಡು ಬೇರೆ ಫ್ಯಾಮಿಲಿಗೆ ಕೊಡೋದಾಗಿ ಹೇಳಿ ಅವಳು ಏನಾದರೂ ಕೇಳುವ ಮುನ್ನವೇ ತನ್ನ ಕಾರತ್ತಿ ಹೊರಟು ಹೋದ. ರಾತ್ರಿ ಆರ್ಥರ್ ಮನೆಗೆ ಬಂದಾಗ ನಾರ್ಮಾ ನಡೆದಿದ್ದೆಲ್ಲ ಬಿಡಿಸಿ ಹೇಳಿದಳು. ಇಬ್ಬರಿಗೂ ಏನು ಮಾಡಬೇಕಂತ ತೋಚದೆ ಆ ಬಾಕ್ಸನ್ನು ಸೇಫ್ ಒಳಗೆ ಲಾಕ್ ಮಾಡಿದರು. ಮಗ ವಾಲ್ಟರ್ನನ್ನು ನೋಡಿಕೊಳ್ಳಲು ಬೇಬಿಸಿಟ್ಟರ್ ಡಾನಾಳನ್ನು ಬಿಟ್ಟು ಇಬ್ಬರೂ ಥಿಯೇಟರ್ಗೆ ಹೋದರು. ಆದರೆ ಅವರ ತಲೆಯಲ್ಲಿ ಓಡುತ್ತಾ ಇದ್ದಿದ್ದು ಆ ಬಾಕ್ಸ್ ಬಗ್ಗೆನೇ. ಯಾರೋ ಅವರ ಮೇಲೆ ಸೀಕ್ರೆಟ್ ಆಗಿ ಕಣ್ಣಿಟ್ಟಿದ್ದಾರೆ ಅನ್ನೋದು ಅವರಿಗೆ ಗೊತ್ತೇ ಇರಲಿಲ್ಲ. ಮನೆಗೆ ಬಂದ ಮೇಲೆ ಆರ್ಥರ್ ಆ ಬಾಕ್ಸ್ ಬೇಸ್ ಓಪನ್ ಮಾಡಿ ನೋಡಿದ. ಅದರೊಳಗೆ ಏನೂ ಇರಲಿಲ್ಲ, ಪೂರ್ತಿ ಖಾಲಿ. ಬಟನ್ ಪ್ರೆಸ್ ಮಾಡಿದ್ದು ಯಾರಿಗಾದರೂ ಹೇಗೆ ಗೊತ್ತಾಗುತ್ತೆ ಅನ್ನೋ ಡೌಟ್ ಶುರುವಾಯಿತು. ಆದರೆ ಆರ್ಥಿಕ ಸಮಸ್ಯೆಗಳು ಬಗೆಹರಿಯದಿದ್ದರೆ ನಾರ್ಮಾಗೆ ಬೇಕಾಗಿರುವ ಸರ್ಜರಿ ಮಾಡಿಸೋಕೆ ಆಗಲ್ಲ ಅನ್ನೋ ಸತ್ಯವು ಅವರಿಗೆ ಗೊತ್ತಿತ್ತು. ಮಾರನೇ ದಿನ ಆರ್ಥರ್ನ ಕೊಲೀಗ್ ಜೆಫ್ರಿಗೆ ಅವನ ಹೆಂಡತಿ ಕಡೆಯಿಂದ ಭಯದಿಂದ ಕೂಗಿಕೊಳ್ಳುತ್ತಾ ಒಂದು ಕಾಲ್ ಬಂತು. ಯಾವುದೋ ಗ್ರೋಸರಿ ಸ್ಟೋರ್ ಹತ್ತಿರ ಯಾರನ್ನೋ ಕಿಡ್ನ್ಯಾಪ್ ಮಾಡ್ತಿರೋದನ್ನ ಅವಳು ನೋಡಿದ್ದಳು. ಜೆಫ್ರಿ ಅವಳಿಗೆ ಸೇಫ್ ಆಗಿ ಬಾಗಿಲು ಹಾಕಿಕೊಳ್ಳೋಕೆ ಹೇಳಿದ. ಆದರೆ ಆರ್ಥರ್ ಮತ್ತು ನಾರ್ಮಾಳನ್ನು ಫಾಲೋ ಮಾಡುತ್ತಿದ್ದವನೇ ಈಗ ತನ್ನ ಮೇಲೂ ಕಣ್ಣಿಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಕೆಲಸ ಮುಗಿಸಿ ಆರ್ಥರ್ ಮನೆಗೆ ಬಂದ. ಅದೇ ಟೈಮ್ಗೆ ನಾರ್ಮಾ ಒಂದು ಕಠಿಣ ನಿರ್ಧಾರಕ್ಕೆ ಬಂದು ಆ ಬಾಕ್ಸ್ ಬಟನ್ ಪ್ರೆಸ್ ಮಾಡಿಬಿಟ್ಟಳು. ಅದೇ ಕ್ಷಣ ಸಿಟಿಯ ಇನ್ನೊಂದು ಕಡೆ ಪೊಲೀಸರು ಒಂದು ಮನೆಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಒಬ್ಬ ಮಹಿಳೆ ಸತ್ತಿದ್ದಳು. ಅವಳ ಚಿಕ್ಕ ಮಗಳು ಬಾತ್ರೂಮ್ ಒಳಗೆ ಸೇಫ್ ಆಗಿ ಲಾಕ್ ಆಗಿದ್ದಳು. ಇತ್ತ ಬಟನ್ ಪ್ರೆಸ್ ಆದ ಸ್ವಲ್ಪ ಹೊತ್ತಿನಲ್ಲೇ ಆರ್ಲಿಂಗ್ಟನ್ ಮನೆಗೆ ಬಂದು ಒಂದು ಸೂಟ್ ಕೇಸ್ ತುಂಬಾ ಪ್ರಾಮಿಸ್ ಮಾಡಿದ ಹಾಗೆ $1 ಮಿಲಿಯನ್ ಇಟ್ಟು ಬಾಕ್ಸ್ ತಗೊಂಡು ಹೊರಟ. ಹಣ ಬೇಡ ಅಂತ ವಾಪಸ್ ಕೊಡೋಕೆ ಆರ್ಥರ್ ಅವನ ಕಾರಿನ ಹಿಂದೆ ಓಡಿದ. ಆದರೆ ಅವನು ನಿಲ್ಲಿಸಲಿಲ್ಲ. ಆದರೂ ಆ ಕಾರಿನ ಲೈಸೆನ್ಸ್ ಪ್ಲೇಟ್ ನಂಬರ್ ನೋಡಿಕೊಳ್ಳುವಲ್ಲಿ ಆರ್ಥರ್ ಯಶಸ್ವಿಯಾದ. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ನಾರ್ಮಾಳ ತಂದೆ ಡಿಕ್ ಬರ್ನ್ಸ್ ಆ ಕೊಲೆಯ ಕೇಸ್ ಇನ್ವೆಸ್ಟಿಗೇಟ್ ಮಾಡುತ್ತಿದ್ದ. ಸತ್ತವಳು ಜೆಫ್ರಿಯ ಹೆಂಡತಿ ಅಂತ ಕನ್ಫರ್ಮ್ ಆಯಿತು. ಆದರೆ ಜೆಫ್ರಿ ಮಾತ್ರ ಮಿಸ್ಸಿಂಗ್. ಗುಂಡಿನ ಸದ್ದು ಕೇಳಿದ ಕೂಡಲೇ ಜೆಫ್ರಿ ಅಲ್ಲಿಂದ ಓಡಿ ಹೋದದ್ದನ್ನು ಜನ ನೋಡಿದ್ದರು. ಅಂದು ರಾತ್ರಿ ಆರ್ಥರ್ ತಾನು ರೆಡಿ ಮಾಡಿದ್ದ ಪ್ರೋಸ್ಥೆಟಿಕ್ ಕಾಲನ್ನು ನಾರ್ಮಾಗೆ ಗಿಫ್ಟ್ ಕೊಟ್ಟ. ಅದು ಅವಳಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯಿತು. ಅವಳು ಯಾವುದೇ ನೋವಿಲ್ಲದೆ ನಡೆಯುವಂತಾಯಿತು. ಆಮೇಲೆ ಇಬ್ಬರೂ ನಾರ್ಮಾಳ ತಂಗಿಯ ಮದುವೆಯ ರಿಸೆಪ್ಷನ್ ಪಾರ್ಟಿಗೆ ಹೋದರು. ಅಲ್ಲಿ ನೋಡಿದರೆ ನಾರ್ಮಾಳನ್ನು ಸ್ಕೂಲಲ್ಲಿ ರೇಗಿಸಿದ್ದ ಆ ಸ್ಟೂಡೆಂಟ್ ಚಾರ್ಲ್ಸ್ ವೇಟರ್ ಆಗಿ ಕೆಲಸ ಮಾಡುತ್ತಿದ್ದ. ನಾರ್ಮಾಳ ಪೇರೆಂಟ್ಸ್ ಚಾರಿಟಿಗೋಸ್ಕರ ಒಂದು ರಾಫಲ್ ಡ್ರಾ ಆಯೋಜಿಸಿದ್ದರು. ಅದರಲ್ಲಿ ಫಸ್ಟ್ ವಿನ್ನರ್ ಆಗಿ ಆರ್ಥರ್ ಸೆಲೆಕ್ಟ್ ಆದ. ಅವನಿಗೆ ಸಿಕ್ಕ ಗಿಫ್ಟ್ ಆರ್ಲಿಂಗ್ಟನ್ ಕೊಟ್ಟಿದ್ದ ಬಾಕ್ಸ್ ತರಹವೇ ಇದ್ದ ಇನ್ನೊಂದು ಬ್ರೌನ್ ಬಾಕ್ಸ್. ಆರ್ಥರ್ ಆ ಬಾಕ್ಸ್ ಓಪನ್ ಮಾಡಿ ನೋಡಿದಾಗ ಅದರೊಳಗೆ ಆರ್ಲಿಂಗ್ಟನ್ ಮುಖ ಸುಟ್ಟು ಹೋಗುವ ಮುಂಚೆ ತೆಗೆದಿದ್ದ ಫೋಟೋ ಇತ್ತು.
ಆಮೇಲೆ ಡ್ರಿಂಕ್ಸ್ ಮಾಡುತ್ತಾ ಆರ್ಥರ್ ತನ್ನ ಮಾವನಿಗೆ ಆ ಲೈಸೆನ್ಸ್ ಪ್ಲೇಟ್ ನಂಬರ್ ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ಇದು ಯಾರ ಕಾರು ಅಂತ ಸ್ವಲ್ಪ ಪತ್ತೆ ಹಚ್ಚಿ ಅಂತ ರಿಕ್ವೆಸ್ಟ್ ಮಾಡಿದ. ಅದೇ ಟೈಮ್ಗೆ ಚಾರ್ಲ್ಸ್ ತನ್ನನ್ನೇ ಗುರಾಯಿಸುತ್ತಿರುವುದನ್ನು ನೋಡಿ ಆರ್ಥರ್ಗೆ ಸಿಟ್ಟು ಬಂತು. ತನ್ನ ಹೆಂಡತಿಗೆ ಸ್ಕೂಲಲ್ಲಿ ಅವಮಾನ ಮಾಡಿದ್ದು ಇವನೇ ಅಂತ ಗೊತ್ತಾಗಿ ಅವನಿಗೆ ಇನ್ನಷ್ಟು ಉರಿ ಶುರುವಾಯ್ತು. ಅಷ್ಟರಲ್ಲಿ ಮೂಗಿನಿಂದ ರಕ್ತ ಸುರಿಸುತ್ತಿದ್ದ ಇನ್ನೊಬ್ಬ ವೇಟರ್ ಬಂದು ನಿಮಗೊಂದು ಫೋನ್ ಕಾಲ್ ಬಂದಿದೆ ಅಂತ ನಾರ್ಮಾಗೆ ಹೇಳಿದ. ಕಾಲ್ ಮಾಡಿದ್ದು ಆರ್ಲಿಂಗ್ಟನ್. ನನ್ನ ಕಾರಿನ ವಿಚಾರದಲ್ಲಿ ಪೊಲೀಸರನ್ನು ಇನ್ವಾಲ್ವ್ ಮಾಡಿದರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಖಡಕ್ ವಾರ್ನಿಂಗ್ ಕೊಟ್ಟ. ಕಾಲ್ ಕಟ್ ಮಾಡಿ ನಾರ್ಮಾ ಆಚೆ ಬಂದು ನೋಡಿದರೆ ಆರ್ಥರ್ ಚಾರ್ಲ್ಸ್ ಕಾಲರ್ ಹಿಡಿದು ಜಗಳಕ್ಕಿಳಿದಿದ್ದ. ಹೇಗೋ ಗಂಡನನ್ನು ಸಮಾಧಾನ ಮಾಡಿ ನಡಿ ಮನೆಗೆ ಹೋಗೋಣ ಅಂತ ಕಾರಿನ ಹತ್ತಿರ ಬಂದಳು. ಆದರೆ ಕಾರಿನ ಗ್ಲಾಸ್ ಮೇಲೆ ನೋ ಎಕ್ಸಿಟ್ ಅಂತ ಬರೆದಿತ್ತು. ಮತ್ತೆ ಅದೇ ಚಾರ್ಲ್ಸ್ ದೂರದಿಂದ ಪೀಸ್ ಸೈನ್ ತೋರಿಸುತ್ತಿದ್ದ. ಮನೆಯಲ್ಲಿ ವಾಲ್ಟರ್ ಜೊತೆ ಬೇಬಿಸಿಟ್ಟರ್ ಡಾನಾ ನಿದ್ದೆ ಮಾಡ್ತಿದ್ದಳು. ಆರ್ಥರ್ ಅವಳನ್ನು ಡ್ರಾಪ್ ಮಾಡೋಕೆ ಅಂತ ಕಾರಿನಲ್ಲಿ ಕರ್ಕೊಂಡು ಹೋಗುವಾಗ ಅವಳಿಗೆ ದಿಢೀರನೆ ಮೂಗಿನಿಂದ ರಕ್ತ ಬಂದು ಮೂರ್ಛೆ ಹೋದಳು. ಅವಳ ಬ್ಯಾಗ್ನಲ್ಲಿ ಏನಾದರೂ ಮೆಡಿಕಲ್ ಡೀಟೇಲ್ಸ್ ಸಿಗುತ್ತಾ ಅಂತ ಆರ್ಥರ್ ಹುಡುಕಿದಾಗ ಸಾರಾ ಮ್ಯಾಥ್ಯೂಸ್ ಅನ್ನೋ ಹೆಸರಿನ ಐಡಿ ಕಾರ್ಡ್ ಸಿಕ್ತು. ಎಚ್ಚರಾಗುವಷ್ಟರಲ್ಲಿ ಅದನ್ನು ಆರ್ಥರ್ ತನ್ನ ಜೇಬಿಗೆ ಇಟ್ಟುಕೊಂಡಿದ್ದ. ಆ ಡಾನಾ ತನ್ನ ಮೋಟೆಲ್ ರೂಮ್ಗೆ ಹೋದಾಗ ಅಲ್ಲಿ ಆರ್ಥರ್ ಫ್ಯಾಮಿಲಿಯ ಪ್ರತಿಯೊಂದು ಮೂವ್ಮೆಂಟ್ ಟ್ರ್ಯಾಕ್ ಮಾಡೋ ಮ್ಯಾಪ್ಸ್ ಮತ್ತು ಫೋಟೋಗಳಿದ್ದ ಬೋರ್ಡ್ ಇತ್ತು. ಮನೆಗೆ ವಾಪಸ್ ಬಂದ ಆರ್ಥರ್ ಡಾನಾ ತನ್ನ ಅಸಲಿ ಐಡೆಂಟಿಟಿ ಬಚ್ಚಿಟ್ಟಿದ್ದಾಳೆ ಅಂತ ನಾರ್ಮಾಗೆ ಹೇಳಿದ. ನನ್ನ ಎಂಪ್ಲಾಯೀಸ್ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಆರ್ಲಿಂಗ್ಟನ್ ಹೇಳಿದ್ದು ಇದನ್ನೇ ಅಂತ ನಾರ್ಮಾಗೆ ಅರ್ಥವಾಯಿತು. ಆ ಫೋಟೋ ನೋಡುತ್ತಿದ್ದಾಗ ಆರ್ಲಿಂಗ್ಟನ್ ಯಾರು ಅನ್ನೋದು ಆರ್ಥರ್ಗೆ ನೆನಪಾಯಿತು. ಹಳೆ ಮಾರ್ಸ್ ಮಿಷನ್ ಪೋಸ್ಟರ್ ತೆಗೆದು ನೋಡಿದಾಗ ಅದರಲ್ಲಿದ್ದ ಕ್ರೂ ಮೆಂಬರ್ಸ್ನಲ್ಲಿ ಈ ಆರ್ಲಿಂಗ್ಟನ್ ಕೂಡ ಒಬ್ಬನಾಗಿದ್ದ. ಇನ್ನು ಸುಮ್ಮನಿರಬಾರದು ಅಂತ ಆರ್ಥರ್ ನೇರವಾಗಿ ಪೊಲೀಸ್ ಸ್ಟೇಷನ್ನಲ್ಲಿರೋ ತನ್ನ ಮಾವನ ಹತ್ತಿರ ಹೋದ. ಆ ಕಾರಿನ ನಂಬರ್ ಪ್ಲೇಟ್ ಯಾವುದೋ ಒಂದು ಸೀಕ್ರೆಟ್ ಸ್ಪೈ ಏಜೆನ್ಸಿಗೆ ಸೇರಿದ್ದು ಅಂತ ಗೊತ್ತಾಯ್ತು. ಜೆಫ್ರಿಯ ಹೆಂಡತಿಯ ಡೆತ್ ಸ್ಪಾಟ್ ಫೋಟೋಸ್ ನೋಡಿದ ಆರ್ಥರ್ಗೆ ಶಾಕ್. ಯಾಕೆಂದರೆ ತಾವು ಮನೆಯಲ್ಲಿ ಬಾಕ್ಸ್ ಬಟನ್ ಪ್ರೆಸ್ ಮಾಡಿದ ಎಕ್ಸಾಕ್ಟ್ ಟೈಮ್ಗೆ ಸರಿಯಾಗಿ ಅವಳ ಪ್ರಾಣ ಹೋಗಿತ್ತು. ಅಲ್ಲಿಂದ ಪರ್ಮಿಷನ್ ತಗೊಂಡು ಜೆಫ್ರಿಯ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಆರ್ಲಿಂಗ್ಟನ್ ಫೋಟೋ ಮತ್ತು ನಂಬರ್ಸ್ ಇದ್ದ ಒಂದು ವಿಚಿತ್ರ ಮ್ಯಾನುವಲ್ ಸಿಕ್ತು. ಅದನ್ನು ಕದ್ದು ಜೇಬಿಗಿಳಿಸಿದ. ಅದೇ ಟೈಮ್ಗೆ ನಾರ್ಮಾ ತನ್ನ ತಾಯಿಯ ಜೊತೆ ಶಾಪಿಂಗ್ಗೆ ಹೋಗಿದ್ದಾಗ ಯಾರೋ ಒಬ್ಬಳು ಅಪರಿಚಿತ ಮಹಿಳೆ ಬಂದು ಒಂದು ನೋಟ್ ಕೊಟ್ಟಳು. ಲೈಬ್ರರಿಗೆ ಹೋಗಿ ಈ ನಂಬರ್ ಚೆಕ್ ಮಾಡು, ನಿನ್ನ ಗಂಡ ಸೇರಿ ಯಾರನ್ನೂ ನಂಬಬೇಡ ಅಂತ ಹೇಳಿ ಮೂಗಿನಿಂದ ರಕ್ತ ಬಂದು ಅಲ್ಲೇ ಕುಸಿದು ಬಿದ್ದಳು. ಈ ವಿಚಿತ್ರ ಘಟನೆಗಳಾದ ಮೇಲೆ ಆರ್ಥರ್ ಮತ್ತು ನಾರ್ಮಾ ಇಬ್ಬರೂ ಒಬ್ಬರಿಗೊಬ್ಬರು ಹೇಳಿಕೊಳ್ಳದೆ ಲೈಬ್ರರಿಗೆ ಹೋದರು. ನಾರ್ಮಾಗೆ ಅಲ್ಲಿ ನಾಸಾ ಹ್ಯಾಂಗರ್ನ ಆಡಿಯೋ ರೆಕಾರ್ಡಿಂಗ್ಸ್ ಸಿಕ್ತು. ಕೆಲವು ತಿಂಗಳ ಹಿಂದೆ ಅಲ್ಲಿ ಭಾರೀ ಸಿಡಿಲು ಬಡಿದು ದೊಡ್ಡ ಡ್ಯಾಮೇಜ್ ಆಗಿತ್ತು. ಜೊತೆಗೆ ಆರ್ಲಿಂಗ್ಟನ್ ಆಕ್ಸಿಡೆಂಟ್ಗಿಂತ ಮುಂಚೆ ಮಾತಾಡಿದ್ದ ಪ್ರೆಸ್ ಕಾನ್ಫರೆನ್ಸ್ ವಿಡಿಯೋ ಕೂಡ ಸಿಕ್ತು. ಅದನ್ನ ನೋಡಿ ಆಚೆ ಬರುವಾಗ ಇಬ್ಬರು ಮಹಿಳೆಯರು ನಾರ್ಮಾಳನ್ನು ಒಂದು ಪ್ರೈವೇಟ್ ರೂಮ್ಗೆ ಕರ್ಕೊಂಡು ಹೋದರು. ಅಲ್ಲಿ ಆರ್ಲಿಂಗ್ಟನ್ ಇದ್ದ. ಆ ದಿನ ಸಿಡಿಲು ಬಡಿದಾಗಿನಿಂದ ಆ ಸಿಡಿಲನ್ನು ಕಂಟ್ರೋಲ್ ಮಾಡುವ ಶಕ್ತಿಗಳ ಜೊತೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿದ್ದೀನಿ ಅಂತ ಹೇಳಿದ. ತನ್ನ ಕೈ ಹಿಡಿಯೋಕೆ ಹೇಳಿದ. ನಾರ್ಮಾ ಅವನ ಕೈ ಮುಟ್ಟಿದ ತಕ್ಷಣ ಎಚ್ಚರ ತಪ್ಪಿ ಬಿದ್ದಳು. ಇದೇ ಟೈಮ್ಗೆ ಆರ್ಥರ್ ಲೈಬ್ರರಿಯ ಇನ್ನೊಂದು ಕಡೆ ಸಿಡಿಲಿನ ಬಗ್ಗೆ ಬುಕ್ಸ್ ಹುಡುಕುತ್ತಿದ್ದ. ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಆಚೆ ಹೋಗೋ ದಾರಿಗೆ ಆರ್ಲಿಂಗ್ಟನ್ ಹೆಂಡತಿ ಕ್ಲೈಮೆನ್ ಅಡ್ಡ ಬಂದಳು. ಇದು ಬರೀ ನಮ್ಮ ಎಂಪ್ಲಾಯೀಸ್ಗೆ ಮಾತ್ರ, ಮನುಷ್ಯಕುಲಕ್ಕೆ ಈಗ ದೊಡ್ಡ ಟೆಸ್ಟ್ ನಡೀತಿದೆ ಅಂತ ಹೇಳಿ ಅವನನ್ನು ಒಂದು ಸೀಕ್ರೆಟ್ ರೂಮ್ಗೆ ಕರ್ಕೊಂಡು ಹೋದಳು. ಅಲ್ಲಿ ನೆಲದ ಮೇಲೆ 3 ಮಿಸ್ಟೀರಿಯಸ್ ಪೋರ್ಟಲ್ಸ್ ಓಪನ್ ಆದವು. ಇದರಲ್ಲಿ ಸರಿಯಾದದ್ದನ್ನು ಆರಿಸ್ಕೋಬೇಕು, ಒಂದು ಸೇಫ್, ಉಳಿದೆರಡರಲ್ಲಿ ಹೋದರೆ ನರಕ ಅಂತ ಹೇಳಿ ಅವಳು ತನ್ನ ಕೈ ಕುಯ್ದುಕೊಂಡಾಗ ಆ ಪೋರ್ಟಲ್ಸ್ ದೊಡ್ಡ ನೀರಿನ ಕಂಬಗಳಾಗಿ ಬದಲಾದವು. ಚಾರ್ಲ್ಸ್ ತೋರಿಸಿದ್ದ ಪೀಸ್ ಸೈನ್ ನೆನಪಾಗಿ ಆರ್ಥರ್ ಧೈರ್ಯ ಮಾಡಿ ಎರಡನೇ ನೀರಿನ ಕಂಬದ ಒಳಗೆ ಕಾಲಿಟ್ಟ. ಮರುಕ್ಷಣ ಆ ನೀರಿನ ಕಂಬದ ಸಮೇತ ಆರ್ಥರ್ ತನ್ನ ಮನೆಯ ಬೆಡ್ರೂಮ್ನಲ್ಲಿ ಪ್ರತ್ಯಕ್ಷನಾಗಿ ನಿದ್ದೆ ಮಾಡುತ್ತಿದ್ದ ನಾರ್ಮಾಳ ಮೇಲೆ ಬಿದ್ದ. ಇನ್ನೊಂದು ಕಡೆ ಆರ್ಥರ್ನ ಬಾಸ್ ಕಹಿಲ್ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಜೊತೆ ಸೀಕ್ರೆಟ್ ಆಗಿ ಮಾತಾಡುತ್ತಿದ್ದ. 5 ತಿಂಗಳ ಹಿಂದೆ ಆರ್ಲಿಂಗ್ಟನ್ಗೆ ಸಿಡಿಲು ಬಡಿದಾಗ ಅವನು ಸತ್ತೇ ಹೋಗಿದ್ದ. ಆದರೆ ಶವಾಗಾರದ ಫ್ರೀಜರ್ನಲ್ಲಿಟ್ಟಿದ್ದಾಗ ಅವನು ನಗುವ ಸೌಂಡ್ ಕೇಳಿ ನರ್ಸ್ ಬೆಚ್ಚಿ ಬಿದ್ದಳು. ಆಮೇಲೆ ಹೈ ಸೆಕ್ಯೂರಿಟಿ ಮಿಲಿಟರಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಂದಿನಿಂದ ಅವನಲ್ಲಿ ಸೂಪರ್ಹ್ಯೂಮನ್ ಪವರ್ಸ್ ಬಂದಿದೆ, ಗಾಯಗಳೆಲ್ಲ ತಕ್ಷಣ ವಾಸಿಯಾಗುತ್ತೆ, ಅವನಿಗೆ ವಯಸ್ಸೇ ಆಗಲ್ಲ ಅಂತ ಆಫೀಸರ್ ವಿವರಿಸಿದ. ಆದರೆ ಇವರಿಬ್ಬರು ಮಾತಾಡುತ್ತಿರುವುದನ್ನು ಆರ್ಲಿಂಗ್ಟನ್ ಸೀಕ್ರೆಟ್ ಆಗಿ ಕೇಳಿಸಿಕೊಳ್ಳುತ್ತಿದ್ದ. ತನ್ನ ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ವಿವರಿಸುತ್ತಾ ಆರ್ಲಿಂಗ್ಟನ್, ಮನೆ, ಕಾರು, ಟಿವಿ ಇದೆಲ್ಲ ಮನುಷ್ಯನ ಆತ್ಮವನ್ನು ಕೊಲ್ಲುವ ಬಾಕ್ಸ್ಗಳು. ಮನುಷ್ಯನ ದೇಹ ಕೂಡ ಒಂದು ಬಾಕ್ಸ್ ಇದ್ದ ಹಾಗೆ, ಸತ್ತ ಮೇಲೆ ಅದನ್ನ ಇನ್ನೊಂದು ಬಾಕ್ಸ್ ಒಳಗೆ ಹಾಕ್ತಾರೆ. ಬಟನ್ ಪ್ರೆಸ್ ಮಾಡದೆ ಕಂಟ್ರೋಲ್ ಮಾಡಿಕೊಳ್ಳುವವರಷ್ಟೇ ಈ ಟೆಸ್ಟ್ ಪಾಸ್ ಆಗ್ತಾರೆ. ಇಂಥ ಟೆಸ್ಟ್ಗಳ ರಿಸಲ್ಟ್ಸ್ ಮೇಲೆ ಮನುಷ್ಯಕುಲದ ಭವಿಷ್ಯ ಡಿಸೈಡ್ ಆಗುತ್ತೆ ಅಂತ ಫಿಲಾಸಫಿಕಲ್ ಆಗಿ ಹೇಳಿದ.
ಎಲ್ಲೋ ಹತ್ತಿರದಲ್ಲಿ ಡಾನ ತರಹ ಮೈಂಡ್ ಕಂಟ್ರೋಲ್ ಆಗಿದ್ದ ಎಂಪ್ಲಾಯೀಸ್ ಮತ್ತೊಂದು ಲೆವೆಲ್ನ ಟೆಸ್ಟ್ಗಾಗಿ ಒಂದು ಬಿಳಿಯ ಬೆಳಕಿನೊಳಗೆ ಹೋಗುತ್ತಿದ್ದರು. ಆ ದಿನ ರಾತ್ರಿ ಆರ್ಥರ್ ಫ್ಯಾಮಿಲಿ ಮದುವೆಗೆ ಹೋದರು. ಅಲ್ಲಿ ಆರ್ಥರ್ಗೆ ಸುಸ್ತಾಗಿ ಸ್ವಲ್ಪ ಗಾಳಿ ಆಡಲಿ ಅಂತ ಆಚೆ ಬಂದಾಗ ಇದ್ದಕ್ಕಿದ್ದಂತೆ ಜೆಫ್ರಿ ಗನ್ ಹಿಡಿದು ಎದುರಾದ. ಬಲವಂತವಾಗಿ ಆರ್ಥರ್ನನ್ನು ಒಂದು ಟ್ರಕ್ ಹತ್ತಿಸಿದ. ಆರ್ಥರ್ ಮಿಸ್ಸಿಂಗ್ ಅಂತ ಹುಡುಕಿಕೊಂಡು ಬಂದ ನಾರ್ಮಾ ಮತ್ತು ವಾಲ್ಟರ್ನನ್ನು ಕೆಲವು ಗುಂಡಾಗಳು ಕಿಡ್ನ್ಯಾಪ್ ಮಾಡಿದರು. ಟ್ರಕ್ನಲ್ಲಿ ಹೋಗುವಾಗ ಜೆಫ್ರಿ ಕೆಲವು ಸೀಕ್ರೆಟ್ ಡಾಕ್ಯುಮೆಂಟ್ಸ್ ತೋರಿಸಿ ಕಣ್ಣೀರು ಹಾಕಿದ. ನನ್ನ ಮಗಳನ್ನು ಉಳಿಸಿಕೊಳ್ಳಲು ನನ್ನ ಹೆಂಡತಿಯನ್ನು ನಾನೇ ಕೊಲ್ಲುವ ಹಾಗೆ ಆರ್ಲಿಂಗ್ಟನ್ ನನ್ನನ್ನು ಫೋರ್ಸ್ ಮಾಡಿದ ಅಂತ ನಿಜ ಬಾಯಿಬಿಟ್ಟ. ಅಷ್ಟರಲ್ಲಿ ಸಾಂಟಾ ಕ್ಲಾಸ್ ಗೆಟಪ್ನಲ್ಲಿದ್ದ ಒಬ್ಬ ವ್ಯಕ್ತಿ ಟ್ರಕ್ನ ಮುಂದೆ ಅಡ್ಡ ಬಂದ. ಮರುಕ್ಷಣ ಇನ್ನೊಂದು ಕಾರು ಬಂದು ಟ್ರಕ್ಗೆ ಗುದ್ದಿತು. ಆ ಸಾಂಟಾ ಕ್ಲಾಸ್ ಕೂಡ ಆರ್ಲಿಂಗ್ಟನ್ ಕಂಟ್ರೋಲ್ನಲ್ಲಿದ್ದವನೇ. ಪೊಲೀಸರು ಬರುವಷ್ಟರಲ್ಲಿ ಕಾರಿನಲ್ಲಿದ್ದ ಜೆಫ್ರಿ ಪ್ರಾಣ ಬಿಟ್ಟಿದ್ದ. ಆಕ್ಸಿಡೆಂಟ್ ಆದ ಮೇಲೆ ಎಚ್ಚರಾಗಿ ನೋಡಿದರೆ ಆರ್ಥರ್ ನಾಸಾ ಹ್ಯಾಂಗರ್ನ ಆಚೆ ನಿಂತಿದ್ದ. ಅಲ್ಲಿಗೆ ಬಂದ ಬಾಸ್ ಕಹಿಲ್, ನೀನು ತಗೊಳ್ಳೋ ಡಿಸಿಷನ್ ಮೇಲೆ ದೊಡ್ಡ ಪರಿಣಾಮಗಳಾಗುತ್ತೆ ಅಂತ ಹೇಳಿದ. ಕ್ಷಣಾರ್ಧದಲ್ಲಿ ಆರ್ಥರ್ ಮತ್ತು ನಾರ್ಮಾ ಇಬ್ಬರನ್ನೂ ಅವರ ಮನೆಗೆ ಟ್ರಾನ್ಸ್ಪೋರ್ಟ್ ಮಾಡಲಾಗಿತ್ತು. ಅಲ್ಲಿ ಆರ್ಲಿಂಗ್ಟನ್ ಅವರಿಗಾಗಿ ಕಾಯುತ್ತಿದ್ದ. ಇದೇ ಫೈನಲ್ ಟೆಸ್ಟ್. ವಾಲ್ಟರ್ನ ಕಿವಿ ಮತ್ತು ಕಣ್ಣು ಎರಡನ್ನೂ ಕಿತ್ತುಕೊಂಡು ಅವನನ್ನು ಮೇಲಿನ ಬಾತ್ರೂಮ್ನಲ್ಲಿ ಲಾಕ್ ಮಾಡಿದ್ದ. ಆರ್ಲಿಂಗ್ಟನ್ ಅವರಿಗೆ 2 ಚಾಯ್ಸ್ ಕೊಟ್ಟ. ಒಂದು, ಈ ಬಂದಿರೋ ದುಡ್ಡಲ್ಲಿ ನಿಮ್ಮ ಅಂಗವಿಕಲ ಮಗನನ್ನು ಸಾಕ್ಕೊಂಡು ಜೀವನ ಮಾಡೋದು. ಇಲ್ಲವೇ ಆರ್ಥರ್ ತನ್ನ ಹೆಂಡತಿ ನಾರ್ಮಾಳನ್ನೇ ಸಾಯಿಸಬೇಕು. ಹಾಗೆ ಮಾಡಿದರೆ ವಾಲ್ಟರ್ನ ಕಣ್ಣು ಕಿವಿ ವಾಪಸ್ ಬರುತ್ತೆ ಮತ್ತು ಆ $1 ಮಿಲಿಯನ್ ಹಣ ವಾಲ್ಟರ್ಗೆ 18 ವರ್ಷ ಆದಾಗ ಸಿಗೋ ತರಹ ಟ್ರಸ್ಟ್ ಫಂಡ್ ಆಗಿ ಡಿಪಾಸಿಟ್ ಆಗುತ್ತೆ. ಈ ಕ್ರೂರ ಆಟ ನೋಡಿ ಸಿಟ್ಟಿಗೆದ್ದ ಆರ್ಥರ್ ಅಲ್ಲೇ ಇದ್ದ ಗನ್ ತಗೊಂಡು ತನ್ನ ತಲೆಗೆ ಇಟ್ಟುಕೊಂಡ. ನೀನು ಸತ್ತರೆ ಯಾವ ಪ್ರಯೋಜನವೂ ಇಲ್ಲ, ನೀನು ಜೈಲಿಗೆ ಹೋಗ್ತೀಯ, ನಿನ್ನ ಕತೆ ಯಾರೂ ನಂಬಲ್ಲ ಅಂತ ಆರ್ಲಿಂಗ್ಟನ್ ಕೋಲ್ಡ್ ಆಗಿ ಹೇಳಿ ಅಲ್ಲಿಂದ ಹೊರಟು ಹೋದ. ಕಂಗಾಲಾದ ಗಂಡ ಹೆಂಡತಿ ಓಡಿ ಹೋಗಿ ಬಾತ್ರೂಮ್ ಬಾಗಿಲು ತೆಗೆಯಲು ಟ್ರೈ ಮಾಡಿದರು. ಬಲವಂತವಾಗಿ ಒಡೆದರೆ ಒಳಗಿರೋ ಮಗನಿಗೆ ಪೆಟ್ಟಾಗಬಹುದು ಅನ್ನೋ ಭಯ. ಕೊನೆಗೂ ನಾರ್ಮಾ ಒಂದು ಕಠಿಣ ನಿರ್ಧಾರಕ್ಕೆ ಬಂದಳು. ದಯವಿಟ್ಟು ನನ್ನನ್ನು ಸಾಯಿಸಿಬಿಡು, ನನ್ನನ್ನು ಈ ನರಕದಿಂದ ಪಾರುಮಾಡು ಅಂತ ಆರ್ಥರ್ ಹತ್ತಿರ ಬೇಡಿಕೊಂಡಳು. ಅಳುತ್ತಲೇ ಅವಳಿಗೆ ಕಡೆಯ ಮುತ್ತು ಕೊಟ್ಟ ಆರ್ಥರ್ ಗನ್ ಟ್ರಿಗರ್ ಒತ್ತಿದ. ನಾರ್ಮಾ ಪ್ರಾಣ ಬಿಟ್ಟಳು. ಎಕ್ಸಾಕ್ಟಾಗಿ ಅದೇ ಕ್ಷಣಕ್ಕೆ ಇನ್ನಾವುದೋ ಊರಲ್ಲಿ ಬೇರೊಂದು ಫ್ಯಾಮಿಲಿ ಆ ಬಾಕ್ಸ್ನ ಬಟನ್ ಪ್ರೆಸ್ ಮಾಡಿದರು. ಹೆಂಡತಿಯನ್ನು ಕಳೆದುಕೊಂಡು ಕುಸಿದು ಬಿದ್ದ ಆರ್ಥರ್ ಬಾತ್ರೂಮ್ ಬಾಗಿಲ ಹತ್ತಿರ ಮಗನ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಿದ್ದ. ಆದ್ರೆ ಮಗನ ಅಳು ಮಾತ್ರ ಕೇಳಿಸ್ತಿತ್ತು. ಅಷ್ಟರಲ್ಲಿ ಪೊಲೀಸರು ಬಂದು ಆರ್ಥರ್ನನ್ನು ಕರೆದುಕೊಂಡು ಹೋದರು. ಅವನನ್ನು ಪೊಲೀಸ್ ಜೀಪಿಗೆ ಹತ್ತಿಸುವ ಬದಲು ಆ ಸ್ಪೈ ಏಜೆನ್ಸಿಯ ಕಾರಿಗೆ ಹತ್ತಿಸಲಾಯಿತು. ಅಲ್ಲಿದ್ದ ಕಹಿಲ್, ವಾಲ್ಟರ್ನ ಜವಾಬ್ದಾರಿ ನಂದು, ನಾನು ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ. ವಾಲ್ಟರ್ ಕಿಟಕಿ ಮೂಲಕ ಅವರನ್ನು ನೋಡುತ್ತಿದ್ದ. ಈಗ ಅವನ ಕಣ್ಣು ಮತ್ತು ಕಿವಿ ಎರಡೂ ಸರಿಯಾಗಿತ್ತು. ಇತ್ತ ಆರ್ಲಿಂಗ್ಟನ್ ಆ ಇನ್ನೊಂದು ಫ್ಯಾಮಿಲಿಯ ಮನೆಯಿಂದ ತನ್ನ ಆ ಮರದ ಬಾಕ್ಸ್ ಅನ್ನು ವಾಪಸ್ ತಗೊಂಡು ತನ್ನ ಮುಂದಿನ ಬೇಟೆಗೆ ರೆಡಿಯಾಗಿದ್ದ. Please like and subscribe.